ಎಲ್ರಿಗೂ ನಮಸ್ಕಾರ. ಇವತ್ತು ನೋಡುವಂಥ ವಿಡಿಯೋ ಇಂಡಿಯನಿಂದ ವೆಸ್ಟರ್ನ್ ಚೇಂಜ್ ಮಾಡೋದು. ಎಲ್ಲಪ್ಪ ಇದೆ ಇಂಡಿಯನ್ ನೀವು ಕೇಳ್ಬೋದು. ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಇಂಡಿಯನ್ ಟಾಯ್ಲೆಟ್ ಮೇಲೆ ಪೈಪ್ ಹಾಕಿ ಹಂಗೆ ವೆಸ್ಟರ್ನ್ ಕುಣಿಸಿದ್ದಾರೆ ಸಿಮೆಂಟ್ ಹಾಕಿ. ನೋಡಿ, ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ಕರೆಕ್ಟಾಗಿ ಡಿಸ್ಟೆನ್ಸ್ ಇಲ್ಲ. ಇದು ಈ ಕಮೋಡ್ಗೆ ಒಂದು 9 ಇಂಚಸ್ ಡಿಸ್ಟೆನ್ಸ್ ಇರಬೇಕಾಗುತ್ತೆ. ಇವಾಗ ನೋಡಿದ್ರೆ ಅದು 14-15 ಇಂಚಸ್ ಡಿಸ್ಟೆನ್ಸ್ ತುಂಬ ಗ್ಯಾಪ್ ಇರೋದ್ರಿಂದ ಅದು ಪ್ಲಸ್ ಟ್ಯಾಂಕ್ ಬೆಂಡಿಗೆ PVC ಪೈಪ್ ಜಾಯಿಂಟ್ ಮಾಡಿ ಹಾಕಿದ್ದಾರೆ. ಇದು ಮೇನ್ ಏನು ಕಂಪ್ಲೇಂಟ್ ಅಂದರೆ ಗ್ರೌಂಡ್ ಫ್ಲೋರ್ ಫುಲ್ ಲೀಕೇಜ್ ಇದೆ. ಇದು ಫಸ್ಟ್ ಫ್ಲೋರು. ನಿಮಗೆ ಲಾಸ್ಟ್ನ ತೋರಿಸ್ತೀನಿ ನೋಡಿ, ಎಲ್ಲ ಹೊಡೆದಾಕ್ಬಿಟ್ಟು. ಇದ್ರಿಗೆ ಮೇಯ್ನ್ 2 ಪ್ರಾಬ್ಲಮ್ ಇದೆ. ಒಂದು, ಕೆಳಗಡೆ ಫ್ಲೋರ್ಗೆ ಲೀಕೇಜ್ ಇರೋದು. ಎರಡನೇದು ಬಂದ್ಬಿಟ್ಟು ಫ್ಲಶ್ ಮಾಡುವಾಗ ನೀರು ಪ್ರಾಪರಾಗಿ ಹೋಗ್ತಾ ಇಲ್ಲ. ಯಾಕಂದರೆ ಇಂಡಿಯನ್ನಿಂದ ವೆಸ್ಟರ್ನ್ ಇಡುವಾಗ ಒಳಗಡೆ ಇಂಡಿಯನ್ಗೆ ಪಿ ಡ್ರಾಪ್ ಇರುತ್ತೆ, ಇದರಲ್ಲಿ ಪಿ ಡ್ರಾಪ್ ಇರುತ್ತೆ. ಡಬಲ್ ಆಗೋದ್ರಿಂದ ನಿಮಗೆ ನೀರು ಫ್ಲಶ್ ಮಾಡಿದ್ರೆ ಪ್ರೆಷರಾಗಿ ಹೋಗೋಲ್ಲ. ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಸ್ಟೆಪ್ ಫುಲ್ ಹೊಡೆದು ಫುಲ್ ತೆಗೆದುಬಿಟ್ಟು ಬಾತ್ರೂಮ್ ಒಂದೇ ಲೆವೆಲ್ ಈವನಾಗಿ ಮಾಡ್ತಾಯಿದ್ದೀವಿ. ಇವಾಗ ನೋಡಿದ್ರೆ ಸ್ಟೆಪ್ಪು ಎಲ್ಲ ಫುಲ್ಲು ಅದು ಹೊಡೆದೇ ಆಗಿದೆ. ಇವಾಗ ಇದು ವೇಸ್ಟೇಜ್ ಫುಲ್ಲು ಡಿಸ್ಪೋಸ್ ಮಾಡಬೇಕಾಗುತ್ತೆ. ಇವಾಗ ಹೊಡೆದಿರೋದು ಈ ವೇಸ್ಟ್ ಫುಲ್ಲು ನೋಡಿ, ಇದು ಫುಲ್ಲು ಎಲ್ಲ ಬೆಟ್ಟಾಗಿದೆ, ಫುಲ್ ತ್ಯಾಮ ಇದೆ. ನೋಡಿ, ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬೋದು, ನೀರು ನಿಂತಿರೋದು, ಇಲ್ಲಿ ನೀರು ಲೀಕೇಜ್ ಆಗಿ ವೈಟಾಗಿ ಕಾಣಿಸ್ತಾ ಇರೋದು ನೀವು ನೋಡಿದ್ರೆ ಗೊತ್ತಾಗ್ಬೋದು. ಮಾರ್ಕು ಫುಲ್ಲು ನೀರಾಗಿದೆ ಎಲ್ಲ. ಇದು ಬೆಂಡು ಜಾಯಿಂಟ್ ಮಾಡಿರೋದು ಕರೆಕ್ಟಾಗಿ ಮಾಡಿಲ್ಲ ಅವರು, ಅದರಿಂದ ಈ ಲೀಕೇಜು. ಇವಾಗ ನೋಡಿದ್ರೆ ನಾವು ಹೊಸ ಪೈಪ್ ಹಾಕಿ ಕರೆಕ್ಟಾಗಿ ಹೈಟ್ ಇದು ಮಾಡ್ಕೊಂಡಿದ್ದೀವಿ. ನಿಮಗೆ ಯಾರಿಗಾನ ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ಡಿಸ್ಪ್ಲೇನ ಕಾಣಿಸ್ತಲ್ಲ, ಈ ನಂಬರ್ ಕಾಲ್ ಮಾಡಿ. ನಾವು ಕೆಲಸ ಮಾಡೋ ಲೊಕೇಶನ್ ನೋಡಿದ್ರೆ CV ರಾಮನಗರ್, ಇಂದಿರಾನಗರ್, ನಿಯರ್ ಓಲ್ಡ್ ಏರ್ಪೋರ್ಟ್, HL ಇದು ಸರೌಂಡಿಂಗ್ನಲ್ಲಿ ಕೆಲಸ ಮಾಡ್ತಾಯಿದ್ವಿ. ಒಂದು 10 ಕಿಲೋಮೀಟರ್ ಸರೌಂಡಿಂಗ್ ಒಳಗಡೆ ಕೆಲಸ ಮಾಡ್ತೀವಿ. ಮೇಯ್ನ್ ನೋಡಿದ್ರೆ ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಮತ್ತು ಟೈಲ್ ವರ್ಕ್ 3 ನಾವು ಮಾಡ್ತಾಯಿದ್ವಿ. ಫುಲ್ ಬಾತ್ರೂಮ್ ರಿನೋವೇಷನ್ ಮತ್ತು ಕಿಚನ್ ರಿನೋವೇಷನ್ ಆಗಲಿ, ಸೋಲಾರ್ ಇನ್ಸ್ಟಲೇಷನ್ ಆಗಲಿ, ಗೀಜರ್ ಸರ್ವಿಸು ಎಲ್ಲ A to Z ಎಲ್ಲ ಮಾಡ್ತಾಯಿದ್ದೀವಿ. ಏನೋ ನೀವು ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ. ಈ ಕಸ್ಟಮರ್ ನೋಡಿದ್ರೆ ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ಬಿಟ್ಟು ಅವರು ಕಾಲ್ ಮಾಡಿ ಕರೆಸಿರೋದು. ಇದು ಸ್ವಲ್ಪ ಲಾಂಗ್ ಇತ್ತು, ನಾವು ಅಷ್ಟು ದೂರ ಸರ್ವಿಸ್ ಕೊಡೋಲ್ಲ. ಬಟ್ ಅವರು ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದ್ರು. ಈ ಥರ ನಾವು 2-3 ಸಲ ಮಾಡಿ ಅದು ತುಂಬ ವೇಸ್ಟ್ ಆಯಿತು, ಡಬಲ್ ಖರ್ಚಾಗಿದೆ, ನೀವು ಬಂದು ಮಾಡಿಕೊಡಿ ಅಂದರು. ಅದರಿಂದ ಸ್ವಲ್ಪ ಅವರೇ ಮೆಟೀರಿಯಲ್ ಎಲ್ಲ ಅರೇಂಜ್ ಮಾಡಿ ಕೊಟ್ಟರು. ಯಾಕಂದರೆ ಲಾಂಗ್ ಇರೋದ್ರಿಂದ ನಾವು ಮೆಟೀರಿಯಲ್ ಅರೇಂಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಫಸ್ಟ್ ಮೆಟೀರಿಯಲ್ ಎಲ್ಲ ಅರೇಂಜ್ ಮಾಡೋಕ್ಕೆ ಕೇಳ್ಬಿಟ್ಟು ನಾವು ಹೋಗಿ ಮಾಡಿಕೊಟ್ಟಿದ್ದೀವಿ. ಇದು ನೋಡಿದ್ರೆ ಕಸ್ಟಮರ್ಗೆ ಫ್ಲೋರಿಂಗ್ ಟೈಲ್ ಸೇಮ್ ಸಿಕ್ಕಿದೆ, ವಾಲ್ ಟೈಲ್ಸ್ ಸೇಮ್ ಸಿಕ್ಕಲಿಲ್ಲ. ಅದು ತುಂಬ ಓಲ್ಡ್ ಟೈಪು, ಅದೇ ದೊಡ್ಡ ಟೈಲ್ ಸಿಕ್ಕಿದೆ, ನಾವು ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಆಲ್ಮೋಸ್ಟ್ ಮ್ಯಾಚ್ ಆಗ್ತಾಯಿದೆ. ತುಂಬ ಜನಗಳಿಗೆ ಒಂದು ಅನುಮಾನ ಇರುತ್ತೆ, ಈ ಥರ ನಾವು ಸ್ಟೆಪ್ಪು ಹೊಡೆದು ಇಂಡಿಯನ್ ಎತ್ತಿ ವೆಸ್ಟರ್ನ್ ಹಾಕಿದ್ರೆ ಕೆಳಗಡೆ ಫ್ಲೋರ್ಗೆ ಲೀಕೇಜ್ ಆಗುತ್ತಾ, ಏನಾನ ಆಗ್ಬೋದು ಅಂದ್ಬಿಟ್ಟು. ಯಾಕಂದರೆ ನಾವು 100% ಗ್ಯಾರಂಟಿ ಕೊಡ್ತಾಯಿದ್ದೀವಿ. ನಾವು ಮಾಡೋ ಕೆಲಸಕ್ಕೆ ಏನು ಲೀಕೇಜ್ ಬರೋಲ್ಲ. ನಾವು ನೋಡಿದ್ರೆ ಒಂದು ದಿವಸದಲ್ಲಿ ಇದು ಮುಗಿಸ್ಕೊಡ್ತೀವಿ ಕೆಲಸ. ಇದನ್ನೇ 2 ಟೈಪ್ ಮಾಡ್ಬೋದು. ಒಂದು ಸ್ಟೆಪ್ ಇರೋ ಥರ ಮಾಡ್ಬೋದು, ಒಂದು ಸ್ಟೆಪ್ ತೆಗೆದ್ಬಿಟ್ಟು ಬಾತ್ರೂಮ್ ಒಂದೇ ಈವನಾಗಿ ಮಾಡ್ಬೋದು. 2 ಟೈಪ್ ಮಾಡ್ಬೋದು ಇದರಿಂದ. ನಾವು ನೋಡಿದ್ರೆ ವಿತ್ ಮೆಟೀರಿಯಲ್, ವಿತೌಟ್ ಮೆಟೀರಿಯಲ್ 2 ಮಾಡ್ತೀವಿ. ನಾವು ನೋಡಿದ್ರೆ ಮಾರ್ನಿಂಗ್ ಒಂದು 10 o'clock ಸ್ಟಾರ್ಟ್ ಮಾಡಿದ್ರೆ ಈವ್ನಿಂಗ್ ಒಂದು 4-5 o'clock ಒಳಗಡೆ ನಾವು ಮುಗಿಸ್ಕೊಡ್ತೀವಿ ಕೆಲಸ. ಕೆಲವೊಬ್ರಿಗೆ ನೋಡಿದ್ರೆ ಸಿಂಗಲ್ ಫ್ಲೋರ್ ಹೈಟ್ ಕಮ್ಮಿ ಇರೋ ಫ್ಲೋರ್ನಲ್ಲಿ ನೋಡಿದ್ರೆ ಪ್ರೆಷರ್ ಕಮ್ಮಿ ಇರುತ್ತೆ, ಇನ್ಫ್ಲೋ ಹೇಳ್ತಾ ಇರೋದು, ಅದು ಪ್ರೆಷರ್ ಕಮ್ಮಿ ಇರುತ್ತೆ. ಅಂಥವ್ರಿಗೆ ಪ್ರೆಷರ್ ಪಂಪು ಬೇಕಾದ್ರೆ ಫಿಟ್ ಮಾಡಿ ಕೊಡ್ತೀವಿ. ಅದ್ರ ಬಗ್ಗೆ ವೀಡಿಯೋ ಮಾಡಿದ್ವಿ, ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಪ್ರೆಷರ್ ಪಂಪ್ ಫಿಟ್ ಮಾಡೋದು ನೋಡ್ಬೋದು. ಯಾವಾಗ ಬಾತ್ರೂಮ್ ಫ್ಲೋರಿಂಗ್ ಟೈಲ್ ಹಾಕೋವಾಗ ಸ್ವಲ್ಪ ಪೇಸ್ ಬಿಟ್ಟು ಹಾಕಬೇಕಾಗುತ್ತೆ. ಆವಾಗ ನಾವು ವಾಟರ್ ಪ್ರೂಫಿಂಗ್ ಸಿಮೆಂಟ್ ಎಲ್ಲ ಫಿಲ್ ಮಾಡೋವಾಗ ಸ್ವಲ್ಪ ಡೀಪಾಗಿ ಇಳಿತದೆ ಅದು. ಆವಾಗ ನೀವು ಡೀಪ್ ವಾಶ್ ಮಾಡಿದ್ರೂ ಅದು ಸಿಮೆಂಟ್ ಬರೋಲ್ಲ. ಅದು ಇವಾಗ ಬರೋದು ಟೈಲ್ಸ್ ಫುಲ್ ಪೇಪರ್ ಜಾಯಿಂಟ್ ಬರುತ್ತೆ. ಪೇಪರ್ ಜಾಯಿಂಟ್ ಬರೋದ್ರಿಂದ ನಾವು ಟಚ್ ಮಾಡಿ ಹಾಕಿದ್ರೆ ಅದು ಗ್ಯಾಪ್ನಲ್ಲಿ ಸಿಮೆಂಟು ಕುತ್ಕೊಳ್ಳಲ್ಲ. ಅದರಿಂದ ಲೀಕೇಜ್ ನಿಮ್ಗೆ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇವಾಗ ಟೈಲ್ಸ್ ಎಲ್ಲ ಹಾಕಿ ಆಗಿದೆ. ಇವಾಗ ಕಮೋಡು ಫಿಕ್ಸ್ ಮಾಡ್ತಾಯಿದ್ದೀವಿ. ಕೆಲವೊಬ್ರಿಗೆ ಅನುಮಾನ ಇರ್ಬೋದು, ಇವಾಗ ಹಾಕಿರೋ ಟೈಲ್ಸ್ನಲ್ಲಿ ಇವಾಗ ಕಮೋಡ್ ಫಿಕ್ಸ್ ಮಾಡ್ತಾರೆ, ಹೆಂಗೆ ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತೀರಾ, ಕೀರಿಂಗೇ ಆಗಿಲ್ವಲ್ಲ ಅನ್ನೋದು. ನಾವು ಗ್ರೋಟ್ನಲ್ಲಿ ಡಾಕ್ಟರ್ ಫಿಕ್ಸ್ಡ್ ಲಿಕ್ವಿಡ್ ಬರುತ್ತೆ, ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಅದು ಪರ್ಫೆಕ್ಟಾಗಿ ಹಿಡ್ಕೊತದೆ. ನಿಮ್ಗೆ ಯಾವಾಗ ಅದು ಬಿಚ್ಚಿ ಬರೋಲ್ಲ ಅದು. ಇದು ಕಮೋಡು ನೋಡಿ, ಪ್ಲಸ್ ಟ್ಯಾಂಕ್ ಕಮೋಡು ಎಲ್ಲ ಕಸ್ಟಮರ್ ತೆಗೆದಿರೋದೆ. ಪ್ಲಸ್ ಟ್ಯಾಂಕ್ ನೋಡಿದ್ರೆ ಪ್ಯಾರಿವೇರು, ಕಮೋಡ್ ನೋಡಿದ್ರೆ ಬೇರೆ ಯಾವುದೋ ಲೋಕಲ್ ಬ್ರ್ಯಾಂಡು. ಅವರಿಗೆ ಸ್ಕ್ವೇರ್ ಟೈಪ್ ಬೇಕು ಅನ್ನೋದ್ರಿಂದ ಈ ಥರ ಚೇಂಜಸ್ ಮಾಡಿದ್ದಾರೆ. ನೋಡಿ, ಎಲ್ಲ ಫಿಕ್ಸ್ ಮಾಡಿ ಆಗಿದೆ. ಸೀಟ್ ಕವರ್ ಈ ಥರ ಬರುತ್ತೆ, ಸ್ಕ್ವೇರ್ ಟೈಪು. ನೋಡಿ, ಫೈನಲ್ ಈ ಥರ ಇರುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ನೋಡೋದವರು ಫಾಲೋ ಅಪ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.